ಇದು ಬಹಳ ಬೆಚ್ಚಿ ಬೀಳುವಂತಹ ಒಂದು ಸುದ್ದಿ ಇಲ್ಲಿದೆ. ಮಗು ಕೊಂದು ಸೂಟ್ ಕೇಸ್ನಲ್ಲಿ ಶವ ಸಾಗಿಸ್ತಾ ಇದ್ದಂತಹ ಮಹಿಳೆ ಅರೆಸ್ಟ್ ಆಗಿದ್ದಾರೆ. ಐಮಂಗಲ ಪೊಲೀಸರಿಂದ ಸ್ಟಾರ್ಟ್ಅಪ್ ಫೌಂಡರ್ ಮತ್ತು ಸಿಇಒ ಬಂಧನ. ಆಕೆ ಗೋವಾದಿಂದ ಬೆಂಗಳೂರಿಗೆ ತೆರಳುತ್ತಾ ಇದ್ದರು. ಸೂಚನಾ ಸೇಠ್ ಮಗು ಕೊಂದು ಸೂಟ್ ಕೇಸ್ನಲ್ಲಿ ಶವ ಸಾಗಿಸ್ತಾ ಇದ್ದಂತಹ ಸೂಚನಾ ಸೇಠ್ ಈಗ ಅರೆಸ್ಟ್ ಆಗಿದ್ದಾರೆ. ಗೋವಾದಿಂದ ಬೆಂಗಳೂರಿಗೆ ತೆರಳುತ್ತಾ ಇದ್ದು ಸೂಚನಾ ಸೇಠ್. ಐಮಂಗಲ ಪೊಲೀಸರು ಸೂಚನಾ ಸೇಠರನ್ನ ಬಂಧಿಸಿದ್ದಾರೆ. ಹಾಗಿದ್ರೆ ಹೇಗೆ ವಿಷಯ ತಿಳಿಯಿತು? ಆಕೆ ಗೋವಾದಲ್ಲಿ ತಂಗಿದ್ದಂತಹ ಹೋಟೆಲ್ ಸಿಬ್ಬಂದಿ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಯಾಕಂದ್ರೆ ಹೋಟೆಲ್ ರೂಮ್ನಲ್ಲಿ ರಕ್ತದ ಕಲೆಗಳು ಕಂಡಿದ್ದಾರೆ. ಸಿಬ್ಬಂದಿಗೆ ಅನುಮಾನ ಮೂಡಿದೆ. ಜೊತೆಗೆ ಆಕೆ ರೂಮ್ ಒಳಕ್ಕೆ ಹೋಗುವಾಗ ಕರೆದೊಯ್ದಿದ್ದಂತಹ ಮಗು ಆಕೆ ರೂಮ್ನಿಂದ ವಾಪಸ್ ಬರುವಾಗ ಇರಲಿಲ್ಲ. ಸಿಬ್ಬಂದಿ ಆ ಬಗ್ಗೆ ಪ್ರಶ್ನಿಸಿದ್ರೆ ಸಂಬಂಧಿಕರ ಮನೆಗೆ ಮಗು ಕಳಿಸಿದ್ದೀನಿ ಅಂತ ಸುಳ್ಳು ಹೇಳಿದ್ದಾಳೆ. ನಂತರ ಗೋವಾದಿಂದ ಟ್ಯಾಕ್ಸಿ ಮಾಡ್ಕೊಂಡು ತೆರಳುತ್ತಾ ಇದ್ದ. ಹೋಟೆಲ್ ರೂಮನ್ನ ಚೆಕ್ ಮಾಡಿದ್ರೆ ರಕ್ತದ ಕಲೆ ಕಂಡಿದೆ. ಸಿಬ್ಬಂದಿಗೆ ಅನುಮಾನ ಮೂಡಿದೆ. ಸಿಬ್ಬಂದಿ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಕೂಡಲೇ ಟ್ಯಾಕ್ಸಿ ಡ್ರೈವರ್ ಅನ್ನ ಸಂಪರ್ಕಿಸಿದ್ದಾರೆ ಗೋವಾ ಪೊಲೀಸರು. ಯಾವ ಟ್ಯಾಕ್ಸಿಯನ್ನ ಬುಕ್ ಮಾಡಿಕೊಂಡು ಗೋವಾದಿಂದ ಸೂಚನಾ ಹೊರಟರೋ ಆ ಟ್ಯಾಕ್ಸಿ ಡ್ರೈವರ್ ಅನ್ನ ಗೋವಾ ಪೊಲೀಸರು ಸಂಪರ್ಕಿಸ್ತಾರೆ. ಹತ್ತಿರದ ಪೊಲೀಸ್ ಠಾಣೆ ಬಳಿ ಟ್ಯಾಕ್ಸಿ ನಿಲ್ಲಿಸುವಂತ ಡ್ರೈವರ್ಗೆ ಪೊಲೀಸರು ಸೂಚನೆ ಕೊಡ್ತಾರೆ. ಅದರಂತೆ ಐಮಂಗಲ ಪೊಲೀಸರಿಗೆ ಆರೋಪಿ ಸೂಚನಾ ಸೇಠರನ್ನ ಒಪ್ಪಿಸಿದ್ದಾರೆ ಆ ಟ್ಯಾಕ್ಸಿ ಚಾಲಕ. ಕಾರ್ನ ಡಿಕ್ಕಿಯಲ್ಲಿದ್ದಂತಹ ಸೂಟ್ ಕೇಸ್ನಲ್ಲಿ ಮಗುವಿನ ಶವ ಪತ್ತೆಯಾಗಿದೆ. ಶವಾಗಾರಕ್ಕೆ ಮಗುವಿನ ಮೃತದೇಹವನ್ನ ಶಿಫ್ಟ್ ಮಾಡಿದ್ದಾರೆ ಪೊಲೀಸರು. ಆರೋಪಿ ಸೂಚನಾ ಸೇಠರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಸ್ಟಾರ್ಟ್ಅಪ್ ಸಂಸ್ಥೆಯ ಫೌಂಡರ್ ಮತ್ತು ಸಿಇಒ ಈಕೆ. ಸೂಟ್ ಕೇಸ್ನಲ್ಲಿ ಮಗುವಿನ ಶವವನ್ನು ಸಾಗಿಸ್ತಾ ಇದ್ರು. ಗೋವಾದಲ್ಲಿ ತಂಗಿದ್ದಂತಹ ಸಂದರ್ಭದಲ್ಲಿ ಆಕೆ ಆ ಮಗುವಿನೊಂದಿಗೆ ತೆರಳಿರ್ತಾಳೆ. ಆದರೆ ವಾಪಸ್ ಬರುವಾಗ ಮಗು ಇಲ್ಲದ್ದು ನೋಡಿ ಸಿಬ್ಬಂದಿಗೆ ಅನುಮಾನ ಮೂಡಿ ನಂತರ ರಕ್ತದ ಕಲೆಗಳು ಅನುಮಾನ ಹೆಚ್ಚಿಸಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಈಗ ಈಕೆ ಅರೆಸ್ಟ್ ಆಗಿದ್ದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಕಿರಣ್. ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಗೋವಾದಲ್ಲಾದಂತಹ ಪ್ರಕರಣ, ನಂತರ ಆಕೆ ಪತ್ತೆಯಾದದ್ದು ಐಮಂಗಲದಲ್ಲಿ. ಒಟ್ಟಾರೆ ಈ ಪ್ರಕರಣದ ಬಗ್ಗೆ ಡೀಟೇಲ್ಸ್ ಏನೇನು ಲಭ್ಯ ಆಗ್ತಾ ಇದೆ? ಆ ಮಗು ಯಾರದ್ದು? ಅವಳ ಮಗುವನ್ನೇ ಕೊಂದು ಸೂಟ್ ಕೇಸ್ನಲ್ಲಿ ಶವ ಸಾಗಿಸ್ತಾ ಇದ್ಲ ಈ ತಾಯಿ. ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಎಸ್ ಕಿರಣ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಇದೆ? ತನ್ನ ಮಗುವನ್ನೇ ತಾನು ಕೊಂದು ಸೂಟ್ ಕೇಸ್ನಲ್ಲಿ ಶವ ಸಾಗಿಸ್ತಾ ಇದ್ಲ ಈ ಸೂಚನಾ ಸೇಠ್. ಎಸ್, ಮತ್ತೆ ಸಂಪರ್ಕಿಸುವಂತ ಪ್ರಯತ್ನ ಮಾಡ್ತೀವಿ. ಈ ಪ್ರಕರಣವನ್ನ ಗಮನಿಸ್ತಾ ಹೋದ್ರೆ ಗೋವಾದಲ್ಲಿದ್ದಂತಹ ಈ ಸೂಚನಾ ಸೇಠ್ ಗೋವಾದಲ್ಲಿ ಒಂದು ರೂಮ್ ಬುಕ್ ಮಾಡ್ತಾಳೆ ಹೋಟೆಲ್ನಲ್ಲಿ. ಆಗ ತನ್ನ ಒಂದು ಮಗುವಿನೊಂದಿಗೆ ಹೋಗಿರ್ತಾಳೆ. ಆದರೆ ಅಲ್ಲಿಂದ ಹೊರ ಬರುವಾಗ ಆ ಮಗುವನ್ನ ವಾಪಸ್ ಕರ್ಕೊಂಡು ಬಂದಿರಲ್ಲ. ಆ ಬಗ್ಗೆ ಅಲ್ಲಿನ ಸಿಬ್ಬಂದಿ ಪ್ರಶ್ನಿಸಿದ್ರೆ ಸಂಬಂಧಿಕರ ಮನೆ ಕಳಿಸಿದೀನಿ ಅಂತಾಳೆ. ಆದರೆ ರೂಮ್ನಲ್ಲಿದ್ದಂತಹ ರಕ್ತದ ಕಲೆ ಅನುಮಾನ ಮೂಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.